ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ LG RR ಯೂಟ್ಯೂಬ್ ಚಾನಲ್. ಕಸ್ಟಮರು ಇವಾಗ ತೋಟಗಾರಿಕೆಯಲ್ಲಿ 89 ಕೊಟ್ಟು ತೊಗೊಂಡಾದ್ಮೇಲೆ 42 ಅವ್ರದ್ದು 50% ಸಬ್ಸಿಡಿ ಅಮೌಂಟ್ ಎಲ್ಲ ಅವ್ರಿಗೆ ಅಕೌಂಟ್ಗೆ ಹೋಗುತ್ತೆ ಸರ್. ಇದು ಇಂದಿನ ವಿಡಿಯೋದಲ್ಲಿ ಸ್ಟಿಲ್ ಕಂಪನಿಯ 7 HP ಪವರ್ ಟಿಲ್ಲರ್ನ ಮಾಹಿತಿಯನ್ನು ತಿಳಿಯೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸ್ಟಿಲ್ ಕಂಪ್ನಿದು ಏನು ಫ್ಯೂಚರ್ ಇದೆ ಸರ್ ಪವರ್ ವೀಡರ್ ಇದು? ಸರ್ ಇದು ಫಸ್ಟ್ ಆಫ್ ಆಲ್ ಇದು ಕಂಪನಿ ಬಂದು ಜರ್ಮನ್ ಸರ್. ಇದು ಓಕೆ ಸರ್, ಇದು ಜರ್ಮನ್. ಇದು ಏನು ಸ್ಟಿಲ್ ಕಂಪನಿ ಜರ್ಮನ್ದು. ಇದು ಬಂದು 7 HP ಸರ್. ಇದು 7 HP. 7 HP. ಇದಕ್ಕೆ 2 ಬ್ಲೇಡ್ ಬರುತ್ತೆ, ಮತ್ತೆ ಅದು 2 ಬ್ಲೇಡ್ ಬರುತ್ತೆ ಪ್ಲಸ್ 7 HP ಇಂಜಿನ್. ಇದು ಹೆಡ್ಲೈಟು ಬರುತ್ತೆ ಸರ್. ಇದಕ್ಕೆ ಇನ್ನೊಂದೇನಂದ್ರೆ ಇದು ಬಹಳ ಎಲ್ಲ ಒಂಥರ ಫ್ಲೆಕ್ಸಿಬಿಲಿಟಿ ತರ ಇದೆ ಸರ್. ಇದು ಹೆಂಗಂದ್ರೆ ಇಲ್ಲಿ ನೋಡಿ ಚೆನ್ನಾಗಿದೆ. ಇವಾಗ ನಿಮ್ಗೆ ತಿರ್ಗಿಸ್ಬೇಕಂದ್ರೇನು ಬರೀ ಒಂದು ಹ್ಯಾಂಡಲ್ ತಿರ್ಗಿಸ್ಬೇಕಂದ್ರೆ ನೋಡಿ ಇಷ್ಟು ಫ್ಲೆಕ್ಸ್ ಆಗುತ್ತೆ. ಈ ಕಡೆ ಬೇಕಂದ್ರೆ ಈ ಕಡೆ ಬರುತ್ತೆ, ಇಲ್ಲ ಆ ಕಡೆ ಬೇಕಂದ್ರೆ ಈ ಕಡೆ ಬರುತ್ತೆ. ಮತ್ತೆ ನೀವು ಆರಾಮಾಗಿ ಬಿಚ್ಚಿ ಈ ಕಡೆ ಇಟ್ಕೊಳ್ಬಹುದು, ಜಾಗ ಕಮ್ಮಿ ಇದೆ. ಈ ಪೀಸು ಹ್ಯಾಂಡಲ್ ಈ ಕಡೆ ತಿರ್ಸ್ಕೊಳ್ಬಹುದು, ಉಲ್ಟಾ ತಿರ್ಗಿಸಿ. ಹೌದು. ಆಮೇಲೆ ಸರ್ ಗೇರು ಒಂಥರ ಕಾರ್ ಗೇರ್ ತರ ಇದೆ ಸಿಸ್ಟಮ್. ಹೆಂಗಂದ್ರೆ ಫಸ್ಟ್ ಗೇರು, ಸೆಕೆಂಡ್ ಗೇರ್ ಸ್ವಲ್ಪ ಕ್ರಾಸ್ ಮಾಡಿ ಹಾಕೋದು, ರಿವರ್ಸು. ಓಕೆ ಸರ್, ರಿವರ್ಸು. ಮತ್ತೆ ನೀವು ಎಷ್ಟು ಬೇಕಾ ಅಡ್ಜಸ್ಟ್ಮೆಂಟ್ನು ಮಾಡ್ಬೋದು ಸರ್. ಹ್ಯಾಂಡಲ್ ಎಷ್ಟು ಬೇಕಾ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಹೈಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಳ್ಬೋದು. ಮತ್ತೆ ಇದಕ್ಕೂ PTO ಶಾಫ್ಟ್ ಎಲ್ಲ ಬರುತ್ತೆ ಸರ್. ಓಕೆ ಸರ್, ಇದರಲ್ಲಿ ನೀವು ಸ್ಪ್ರೇಯರು, ಟ್ರಾಲಿ, ನೇಗ್ಲು ಉಂಟೆ, ಸುಮಾರು ಒಂದು 15 to 16 ಐಟಮ್ಸ್ ನೀವು ಅಟ್ಯಾಚ್ ಮಾಡೋದು. ಇದು ಒಂದು ಮಿಷಿನ್ ಇದ್ಬಿಟ್ರೆ ರೈತರಿಗೆ ಎಷ್ಟೋ ಕೆಲಸ ಆಗುತ್ತೆ ಸರ್ ಇದು. ಓಕೆ ಸರ್, ಓಕೆ ಸರ್. ಇದು ಪೆಟ್ರೋಲ್ ವೆಹಿಕಲ್ ಸರ್ ಅಥವಾ ಡೀಸೆಲ್ ವೆಹಿಕಲ್ ಸರ್? ಪ್ಯೂರ್ ಪೆಟ್ರೋಲ್ ವೆಹಿಕಲ್. ಓಕೆ ಸರ್, ಹೌದು. ಇದು ಜರ ಪೆಟ್ರೋಲ್ ಹಾಕ್ಬೇಕು ಅಷ್ಟೇ. ಸೇಮ್ ಇದೂ ಅಷ್ಟೇ ಸರ್. ನಿಮಗೆ ಒಂದು 2 ಲೀಟರ್ಸ್ ಪೆಟ್ರೋಲ್ ಇದ್ರೆ 1 ಎಕರೆ ಮಾಡ್ಬೋದು. ತ್ಯಾವ ಇರಬೇಕು, ತ್ಯಾವ ಇದ್ರೆ ಆರಾಮಾಗಿ ಮಾಡ್ಬೋದು ಸರ್. ಇದಕ್ಕೆ ಯಾವ್ದಾವ್ದು ಇಂಪ್ಲಿಮೆಂಟ್ ಕೊಡ್ತಾ ಇದ್ದೀರಾ ಸರ್? ಇದು ಜೊತೆ 2 ಬ್ಲೇಡ್ ಬರುತ್ತೆ, ಮಿಷಿನ್ ಬರುತ್ತೆ. ಮತ್ತೆ ಇದು ಓಡ್ಸಕ್ಕೂ ಸರ್, ಇದು ಸ್ಟಾರ್ಟ್ ಮಾಡೋಕ್ಕೂ ತುಂಬಾ ಈಸಿ ಇದೆ. ಪೆಟ್ರೋಲ್ ಇಂಜಿನ್ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ. ಟೆಕ್ನಾಲಜಿ ಮಾತ್ರ ಕಷ್ಟ. ಇವಾಗ ಪ್ರೆಸೆಂಟ್ ನಮ್ಮ ಇದರಲ್ಲಿ ಶಾಪಲ್ಲಿ ಹೋಗ್ತಿರೋದು ಮೂವಿಂಗ್ ಜಾಸ್ತಿ ಇದೆ ಸರ್. ಸ್ಟಿಲ್ ಕಂಪ್ನಿ ಇದೆ. ಗೇರ್ ಬಾಕ್ಸ್ ನೋಡಿ, ಗೇರ್ ಬಾಕ್ಸ್ ತುಂಬಾ ಹೆವಿ ಇದೆ. ಕ್ವಾಲಿಟಿ ಇವಾಗ ಒಬ್ಬರು ರೈತರು ನಮಗೆ ಪ್ರೈಸಿಂಗ್ ಪರವಾಗಿಲ್ಲ, ಕ್ವಾಲಿಟಿ ಬೇಕು ಅಂತಾರ, ಆ ಥರ ರೈತರಿಗೆ ನಾವು ಇದೇ ಪ್ರಿಫರ್ ಮಾಡೋದು ಸರ್. ಇದೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದ್ಸತಿ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮಗೆ 4-5 ಇಯರ್ಸ್ ಬರುತ್ತೆ ಸರ್ ಆರಾಮಾಗಿ. ಕಂಪ್ಲೇಂಟ್ಸ್ ಏನಿಲ್ಲ, ಸೂಪರ್. ಹೌದು ಸರ್. ಸರ್ ಇದಕ್ಕೆ ಸಬ್ಸಿಡಿ ಏನಾದರೂ? ಇದಕ್ಕೆ ಸಬ್ಸಿಡಿ ಸಿಗುತ್ತೆ ಸರ್. ಇದಕ್ಕೆ ಇದು ಫುಲ್ ರೇಟ್ ಬಂದು 89,000 rupees ಇದೆ ನಿಮಗೆ ಸರ್. ಇದು ನೋಡಿ, ಅಪ್ರೂವಲ್ ಬಂದು 89,000 rupees ಇದೆ. ಸಬ್ಸಿಡಿ 40 to 500 ಬರುತ್ತೆ. ಆಮೇಲೆ ರೈತರು ಬೇರೆ 46,500 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಮಿಷಿನ್ ಸಿಗುತ್ತೆ ಸರ್. ಸಬ್ಸಿಡಿ ಇದೆ. ಇದು ತೋಟಗಾರಿಕೆಗೂ ಇದೆ, ಮತ್ತೆ ಕೃಷಿ ಇಲಾಖೆ ಇದೆ. ಕಸ್ಟಮರ್ ಇವಾಗ ತೋಟಗಾರಿಕೆಯಲ್ಲಿ 89 ಕೊಟ್ಟು ತಗೊಂಡಾದ್ಮೇಲೆ 42 ಅವ್ರದ್ದು 50% ಸಬ್ಸಿಡಿ ಅಮೌಂಟ್ ಎಲ್ಲ ಅವ್ರಿಗೆ ಅಕೌಂಟ್ಗೆ ಹೋಗುತ್ತೆ ಸರ್. ಇದು ಓಕೆ ಸರ್, ಓಕೆ. ಹೌದು.